ಹುಬ್ಬಳ್ಳಿ ಪ್ರೌಢಶಾಲೆಯ ಮಕ್ಕಳಿಗೆ ಪೆನ್ನು ಪುಸ್ತಕ ವಿತರಿಸಿದ ಡಿಕೆ ಸುರೇಶ್ ಅಭಿಮಾನಿ ಪವನ್ ಗೌಡ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆಯಲ್ಲಿ ಮಾಜಿ ಸಂಸದ, ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಂಬಳ್ಳಿ ಗ್ರಾಮದ ಯುವ ಮುಖಂಡ ಹಾಗೂ ಡಿಕೆ ಸುರೇಶ್ ಅವರ ಅಪ್ಪಟ ಅಭಿಮಾನಿಯಾದ ಪವನ್ ಗೌಡ ಅವರು ಶಾಲೆಗೆ ಫಿಲ್ಟರ್ ವಾಟರ್ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ 130 ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು ಹಾಗೂ ಸಿಹಿ ವಿತರಣೆ ಮಾಡಲಾಗಿದ್ದು, ಮಕ್ಕಳಲ್ಲಿ ಸಂತಸ ಮೂಡಿತ್ತು. ಶಿಕ್ಷಣದ ಮಹತ್ವವನ್ನು ಮನಗಂಡು ಈ ರೀತಿಯ ಸೇವಾ ಕಾರ್ಯಗಳ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸುವುದು ಶ್ಲಾಘನೀಯ ಎಂದು ಶಿಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ನಂತರ ಮಾತನಾಡಿದ ಪವನ್ ಗೌಡ ಅವರು ಡಿಕೆ ಸುರೇಶ್ ಅವರ ಸಾಮಾಜಿಕ ಸೇವೆ, ಜನಪರ ಹೋರಾಟಗಳು ಹಾಗೂ ವಿದ್ಯಾರ್ಥಿ ಸ್ನೇಹಿ ಚಿಂತನೆಗಳ ಕುರಿತು ವಿವರಿಸಿ, ವಿದ್ಯಾರ್ಥಿಗಳು ಶಿಕ್ಷಣದ ಮೂಲಕ ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯಬೇಕು ಎಂದು ಪ್ರೇರಣಾತ್ಮಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರುಗಳಾದ ಮಹದೇವಸ್ವಾಮಿ, ವೀರಭದ್ರಸ್ವಾಮಿ, ಶಾರದಾ, ಅಭಿಮಾನಿಗಳಾದ ಕೆಂಪಾಚಾರಿ, ಶ್ರೀನಿವಾಸ್ ಗೌಡ, ಜೀವನ್ ಗೌಡ, ರಕ್ಷಿತ್ ಗೌಡ, ಪತ್ರಕರ್ತರಾದ ನಾಗೇಂದ್ರ, ನಾಗರಾಜು ಹಾಗೂ ಮಕ್ಕಳು, ಚಾಮರಾಜನಗರ ಜಿಲ್ಲಾ ಕೌನ್ಸಿಲರ್ ಜುಬೇರುಲ್ಲಾ ಹಾಜರಿದ್ದರು. ಡಿಕೆ ಸುರೇಶ್ ಅವರು ದೊಡ್ಡ ಅಭಿಮಾನಿ. ಇವತ್ತು ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆ ಮಕ್ಕಳಿಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಶಾಲೆ ಮಕ್ಕಳಿಗೆ ಮತ್ತು ಅನಾಥ ಆಶ್ರಮಕ್ಕೆ ಮತ್ತು ಹಾಸ್ಪಿಟ್ಲುಗಳಿಗೆ ಭಾಳ ವಿತರಣೆ, ಅವ್ರ ಕೈಲಿ ಏನೇನು ಸಹಾಯ ಆಗುತ್ತೆ ಆ ಥರ ವಿತರಣೆ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮ ನಮ್ಮೂರಲ್ಲೂ, ನಾನು ಇದೇ ಊರಲ್ಲೂ ಇದೇ ಶಾಲೆಯಲ್ಲಿ ಹೋದಂಥ ವಿದ್ಯಾರ್ಥಿ ಇಲ್ಲಿ ಆಚರಣೆ ಮಾಡಬೇಕು ಅಂತ ನಾನು ದೊಡ್ಡ ಇದರಿಂದ ವೀರಭದ್ರ ಸಾಹೇಬ್ರಿಗೆ ನಾನು ಕೇಳ್ಕೊಂಡೆ. ಇವರಿಗೆ ಆಯಿತು ಅಂತ ಪರ್ಮಿಷನ್ ಕೊಟ್ಟರು. ಇದರಿಂದ ನಿಮಗೆಲ್ಲ ಒಂದು ನಮ್ಮ ಕೈಲಿ ಆದಂಥ ಒಂದು ಪೆನ್ ಆಗಿರಲಿ, ಒಂದು ಬುಕ್ ಆಗಿರಲಿ, ಒಂದು ವಿತರಣೆ ಮಾಡೋಣ ಅಂತ ಇದನ್ನ ಈ ಶಾಲೆಯಲ್ಲಿ ಆಯೋಜನೆ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ವಿದ್ಯಾರ್ಥಿಗಳು ಎಲ್ಲ ಗ್ರಾಮದ ಹಳ್ಳಿ ಅಂತ ಏನಲ್ಲ, ಹಳ್ಳಿಯಿಂದ ಡೆಲ್ಲಿ ಗಂಟ ಹೆಸರು ಮಾಡಿದ್ದಾರೆ. ಆಯಿತಾ, ಈ ಥರ ವಿದ್ಯಾರ್ಥಿಗಳು ನೀವು ಭಾಳ ಅತಿ ಕಷ್ಟ ಬಿದ್ದು ಒಂದು SLC, ಒಂದು PUC, ಒಂದು ಡಿಗ್ರಿ, ಒಂದು ಏನು ಗುರುಗಳು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ಹೋಗಿ ಒಂದು ಸ್ಕೋರ್ ಮಾಡಿ ಮುಂದೆ ಫ್ಯೂಚರು ಚೆನ್ನಾಗಿರುತ್ತೆ ಅಂತ ಹೇಳಿ ಬಯಸ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ತಗೊಂಡು ಎಲ್ಲ ಪಾಸ್ ಆಗಬೇಕು ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಓದಿ ನಮ್ಮ ಜೊತೆ ಇದ್ದು ಮತ್ತೆ ಇಲ್ಲಿಂದ ಪಾಸ್ ಔಟ್ ಆಗಿ ಹೊರಗಡೆ ಹೋಗಿ ತಮ್ಮದೇ ಆದಂತಹ ಉದ್ಯಮಗಳನ್ನು ಸೃಷ್ಟಿಸ್ಕೊಂಡು ಬೇರೆ ಬೇರೆ ಉದ್ಯಮಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರೂ ಸಹಿತ ಒಂದಷ್ಟು ವಿದ್ಯಾರ್ಥಿಗಳು ಇವತ್ತು ನಮ್ಮ ಶಾಲೆಗೆ ಬಂದು ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಡಿಕೆ ಸುರೇಶ್ ಅವರು ಗೌರವಾನ್ವಿತರು, ಮಾಜಿ ಸಂಸದರು, 2 ಬಾರಿ MP ಆಗಿದ್ದಾರೆ. ಮತ್ತೆ ಅವರ ಬ್ರದರ್ ಇವತ್ತು DCM ಇದ್ದಾರೆ. ಸರ್ಕಾರದ ಅವರು MLA ಇದ್ರೆ MP ಇದ್ರೆ ಕೊಡಬೇಕು ಅಂತಲ್ಲ, ಅವರು ಟ್ರಸ್ಟ್ ಮಾಡ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳು, ಹಿಂದುಳಿದ ವರ್ಗದವರು, ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಅವರನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರಿಗೆ ಅನೇಕ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಸೊ ಆ ಥರದವರು ನಮಗೆ ಅತ್ಯವಶ್ಯಕವಾಗಿ ಬೇಕು. ಬಹುಶಃ ಕನಕಪುರ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.